ನಮಸ್ಕಾರ ಎಲ್ಲ ಸ್ನೇಹಿತರಿಗೂ ಸ್ವಾದಿಷ್ಟ ರುಚಿ ಚಾನಲ್ಗೆ ಸ್ವಾಗತ. ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಾಗಿರುವಂಥ ನೆಲ್ಲಿಕಾಯಿ ಜ್ಯೂಸ್ನ ಯಾವ ರೀತಿ ಮಾಡ್ಕೊಳ್ಬೇಕು, ಅದನ್ನು ದಿನ ಮಾಡ್ಕೊಳ್ಳೋಕೆ ಬೇಸರ ಆಗ್ತೈತಿ, ಕೆಲವೊಬ್ಬರಿಗೆ ಟೈಮ್ ಇರೋಂಗಿಲ್ಲ, ಅವ್ರು ಯಾವ ರೀತಿ ಇದನ್ನು ಸ್ಟೋರ್ ಮಾಡಿ ಇಟ್ಕೋಬೋದು ಅಂತ ಇವತ್ತು ನಿಮ್ಗೆ ಸಿಂಪಲ್ ಮೆಥಡ್ ಒಳಗೆ ತೋರಿಸ್ತೀನಿ. ಇಲ್ಲಿ ನೋಡ್ರಿ, ನಾ 12 ಬೆಟ್ಟದ ನೆಲ್ಲಿಕಾಯಿ ತೊಗೊಂಡೇನಿ. ಇವ ನಮ್ಮ ಇಮ್ಯುನಿಟಿನೂ ಬೂಸ್ಟ್ ಮಾಡ್ತಾವು, ಹೇರ್ ಕೇರ್ ಮತ್ತು ಸ್ಕಿನ್ ಹೆಲ್ತ್ಗೆ, ಡೈಜೆಷನ್ಗೆ ಮತ್ತು ಡಯಾಬಿಟಿಸ್ ಇದ್ದಾರೆ ಇದು ಭಾರಿ ಯೂಸ್ಫುಲ್ ಅದ ನೋಡ್ರಿ. ಇದನ್ನು ನೀವು ದಿನ ತಿಂದ್ರಂತೂ ಭಾರಿ ಚಲೋ. ಅದಕ್ಕೆ ಈಗ ಹೆಂಗೆ ಮಾಡ್ಕೊಳ್ಳೋದು ತೋರಿಸ್ತೀನಿ. ಮೊದಲು ಇವನ್ನ ನೀರು ಹಾಕಿ ಕ್ಲೀನಾಗಿ ಎಲ್ಲಾನು ತೊಳ್ಕೊತೀನಿ. ಇವನ್ನ ನವಂಬರ್ದಾಗ ಸೀಸನ್ ಭಾಳ ನೋಡ್ರಿ, ಒಮ್ಮೆ ಮಾಡಿ ಇಟ್ಕೊಂಡ್ರಿ ಅಂತಂದ್ರೆ 1 ತಿಂಗಳು ನೀವು ತಿನ್ಬೋದು. ಇವನ್ನೆಲ್ಲ ತೊಳೆದ ಒಂದು ಕಾಟನ್ ಅರಿಬಿಲೆ ಒರೆಸ್ಕೊತೀನಿ. ಇದನ್ನೇನು ಫುಲ್ ಡ್ರೈ ಆಗಬೇಕಂತೇನಿಲ್ಲ, ಕ್ಲೀನ್ ಮಾಡ್ಕೊಳಕಷ್ಟ ಹಿಂಗೆ ಒರೆಸ್ಕೊತೀನಿ. ಒರೆಸ್ಕೊಂಡೆ ಇವನ್ನ ಸಣ್ಣ ಸಣ್ಣ ಪೀಸಾಗೆ ಈತಿ ಕಟ್ ಮಾಡ್ಕೋತೀನಿ. ದೊಡ್ಡ ಅಂತಂದ್ರೆ ಸರಿಯಾಗಿ ಗ್ರೈಂಡ್ ಆಗಂಗಿಲ್ಲ, ಅದಕ್ಕೆ ಇವನ್ನ ಎಲ್ಲಾನು ಈ ರೀತಿ ಸಣ್ಣ ಪೀಸಾಗೆ ಕಟ್ ಮಾಡ್ಕೊಂಡೆ ನೋಡ್ರಿ. ಇದ್ರ ಜೊತೆಗೆ ಇನ್ನಷ್ಟು ಟೇಸ್ಟ್ ಎನ್ಹಾನ್ಸ್ ಮಾಡ್ಬೇಕಂತ ಹೇಳಿ ನಾ ಇದಕ್ಕೆ ಒಂದು 4 ಇಂಚ್ ಶುಂಠಿ ತೊಗೊಂಡೇನಿ. ಒಂದು ಸಣ್ಣ ಬೌಲ್ಲೆ 1 ಬೌಲ ಕರಿಬೇವು ತೊಗೊಂಡೇನಿ. ನಾ ಇಲ್ಲೇನು ಹಾಕೊಳತ್ತೇನಿಲ್ಲ, ಶುಂಠಿ ಇದು ನಮ್ಮ ಡೈಜೆಷನ್ಗೂ ಹೆಲ್ಪ್ ಆಗತ್ತೆ, ಪಿತ್ತನು ಕಂಟ್ರೋಲ್ ಆಗಿರ್ತೈತಿ. ಆಮೇಲೆ ಕರಿಬೇವು ಏನು ತೊಗೊಂಡ್ಲೆ ಇದಕ್ಕೆ ಬ್ಲಡ್ ಶುಗರ್ ಲೆವೆಲ್ಲ ಕಂಟ್ರೋಲ್ ಒಳಗಿರ್ತೈತಿ. ಈಗ ಇವನ್ನೆಲ್ಲಾನು ಮಿಕ್ಸಿ ಜಾರ್ಗೆ ಹಾಕಿ ಸ್ವಲ್ಪ ನೀರು ಹಾಕಿ ಅದನ್ನ ಸಣ್ಣಗೆ ರುಬ್ಕೋತೀನಿ. ಇಷ್ಟು ಸಣ್ಣ ಆದ್ರೆ ಸಾಕು ನೋಡ್ರಿ. ಈಗ ಇದನ್ನು ಒಂದು ಸಾನಿಗೆ ತೊಗೊಂಡು ಅದಕ್ಕೆ ಒಂದು ಕಾಟನ್ ಅರ್ಬಿ ಹಾಕ್ಕೋತೀನಿ. ಅದನ್ನೇನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದಿಲ್ಲ ಆ ರಸನ ಇದಕ್ಕೆ ಹಾಕ್ತೀನಿ. ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ಎಲ್ಲ ಕ್ಲೀನಾಗಿ ತೊಳ್ಕೊಂಬಿಡ್ಬೇಕ್ರಿ. ತೊಳ್ಕೊಂಡು ಇದನ್ನು ನುರಿಯಮ್ಗೆ ಹಿಂಡ್ಕೋತೀನಿ. ಕೆಲವೊಬ್ರು ಇದನ್ನ ಹಿಂಡಂಗಿಲ್ಲ, ಹಂಗನ್ನ ಚಟ್ಟ ಸಮೇತನ ಸ್ಟೋರ್ ಮಾಡಿ ಇಟ್ಕೋತಾರು. ಬಟ್ ಕೆಲವೊಬ್ಬರಿಗೆ ಬೆಳಗ್ಗೆ ಅದು ನೀರಾಗ ಹಾಕೊಂಡು ಕುಡಿಯುವಾಗ ಬಂದ್ರೆ ಚಲೋ ಅನ್ಸಂಗಿಲ್ಲ. ಅದಕ್ಕೆ ನಾ ಈ ರೀತಿ ಇದನ್ನ ಸಪ್ರೇಟ್ ಹಿಂಡಿ ತಕ್ಕೋತೀನಿ. ಇದನ್ನು ನೀವು ಬೇಕಂದ್ರೆ ರಸಮ್ ಮಾಡ್ಕೊಂಡು ಯೂಸ್ ಮಾಡ್ಬೋದು. ಈ ರೀತಿ ರಸ ಬಂದೈತೆ ನೋಡ್ರಿ. ಈ ರಸನ ನಾವೀಗೇನು ಫ್ರಿಜ್ ಒಳಗೆ ನಾರ್ಮಲ್ ಕ್ಯೂಬ್ಸ್ ಮಾಡೋಕೆ ಯೂಸ್ ಮಾಡ್ತೀವಲ್ಲ ಆ ಟ್ರೇ ತೊಗೊಂಡು ಹಾಕೋತೀನಿ. ಇವನ್ನ ನೀವು ಒಂದು 8 ತಾಸು ಫ್ರಿಜ್ ಒಳಗೆ ಇಟ್ಟು ತಗೊಂಡ್ರಿ ಅಂತಂದ್ರೆ ಕ್ಯೂಬ್ಸ್ ಆಗ್ತಾವೆ. ಆ ಕ್ಯೂಬ್ಸನ್ನ ಒಂದು ಬಾಕ್ಸ್ ಒಳಗೆ ಹಾಕಿ ಫ್ರಿಜ್ನಾಗ ಇಟ್ರಿ ಅಂತಂದ್ರೆ ದಿನ ಬೆಳಗ್ಗೆ ಎದ್ದಕ್ಕಲೇ 1 ಗ್ಲಾಸ್ ಬಿಸಿನೀರೊಳಗೆ 1-2 ಕ್ಯೂಬ್ಸ್ ಇವನ್ನ ಹಾಕೊಂಡು ಕುಡಿದ್ರಿ ಅಂತಂದ್ರೆ ಇಮ್ಯುನಿಟಿನೂ ಬೂಸ್ಟ್ ಆಕತ್ತು, ನಿಮ್ಮ ಅದರ್ ಹೆಲ್ತ್ ಬೆನಿಫಿಟ್ಸು ಆಗ್ತೈತಿ. ನೀವು ಮಾಡಿ ನೋಡ್ರಿ, ಕಮೆಂಟ್ ಮಾಡಿರಿ. ಧನ್ಯವಾದಗಳು.